ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ನ ಅಡ್ಮಿಷನ್ ಆಗಬೇಕು ಅಂತಿರುವಂಥ ಅಭ್ಯರ್ಥಿಗಳಿಗೆ ಆಗಲೇ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಿರ್ತೀರಾ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ಗಳ ಪ್ರಕಾರ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು ಈ ಥರ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಅಡ್ಮಿಷನ್ ಆಗಬೇಕು ಅಂತಿರೋರು ಕೂಡ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಕೇಳಿರ್ತೀರಾ ನಲ್ಲಿ ಅಭ್ಯರ್ಥಿಗಳು. ಸೊ ಕಾಮನ್ ಆಗಿ ಈಗ ಗೊತ್ತಾಗಿರುತ್ತೆ ಅಥವಾ ಈ ಥರ ಒಂದು ಅಡ್ಮಿಷನ್ಗಳಲ್ಲಿ ಕೂಡ ಅಭ್ಯರ್ಥಿಗಳಿಗೆ ಇದು ಕೆಲವೊಂದು ಸಂದರ್ಭಗಳಲ್ಲಿ ಬೇಕಾಗಬಹುದು. ಬಟ್ ಈಗ ಅಲ್ಲಿ ಮೆಜಾರಿಟಿ ಬೇಕಾಗ್ತಿರುವಂಥದ್ದು. ಸೊ ಏನು ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದ್ರೆ ಏನು, ನಂತರದಲ್ಲಿ ಯಾರಿಗೆ ಇದು ಅಗತ್ಯ ಇರುತ್ತೆ, ಅಡ್ಮಿಷನ್ ಆಗ್ಬೇಕಾದ್ರೆ ಅಡ್ಮಿಷನ್ ಆಗ್ತಾ ಇರ್ತಕ್ಕಂಥ ಎಲ್ಲರಿಗೂ ಅಗತ್ಯ ಇರುತ್ತಾ, ಯಾರಿಗೆ ಬೇಕಾಗುತ್ತೆ, ಕಂಪ್ಲೀಟ್ ಮಾಹಿತಿ ಬಿಡೋದನ್ನು ತಿಳ್ಕೊಂತೀರಾ. ಸೊ ಏನು ಎತ್ತ ಅಂತ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಟಿಟಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಅಭ್ಯರ್ಥಿಗಳಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇರತಕ್ಕಂಥ ಅಭ್ಯರ್ಥಿಗಳು ಯಾರನ್ನ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಇರೋದಾಗಿರುತ್ತೆ. ಅದರ ಮುಖಾಂತರ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಅಭ್ಯರ್ಥಿಗಳಿಗೆ ವೈಯಕ್ತಿಕ ಗೈಡೆನ್ಸ್ ಅನ್ನು ಕೂಡ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ನಿಮಗೆ ಸಹಾಯ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಅಭ್ಯರ್ಥಿಗಳಿಗೆ. ಹಾಗೆ ವಾಟ್ಸ್ಆಪ್ ಚಾನಲ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಲ್ಲಿ ಕೂಡ ನೀವು ಹೆಚ್ಚುವರಿ ಕ್ವಿಕ್ ಮಾಹಿತಿಗಳನ್ನು ಪಡ್ಕೋತಾ ಇರಬಹುದಾಗಿರುತ್ತೆ. ಫೋರ್ತ್ ರೌಂಡ್ ಆಗಿರಬಹುದು, ಈ ತರ ಒಂದು ಗೆ ಸಂಬಂಧಪಟ್ಟಂತೆ, ಟಿಇಟಿಗೆ ಸಂಬಂಧಪಟ್ಟಂತೆ. ಇದೀಗ ಅಭ್ಯರ್ಥಿಗಳಿಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತಾರೆ. ಅಭ್ಯರ್ಥಿಗಳಿಗೆ ಇದನ್ನು ಕಾಮನ್ ಆಗಿ ನೀವು ಸ್ಕೂಲ್ ಲೆವೆಲಲ್ಲಿ ಅಂದರೆ ಸ್ಕೂಲಿಂದ ಸ್ಕೂಲ್ಗೆ ಬದಲಾವಣೆಗಳಾಗಬೇಕಾದ್ರೆ ಸಿ ಅಂತ ಕೇಳಿರ್ತಾರೆ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂದ್ಬಿಟ್ಟು. ಇದನ್ನ ಸಿ ಅಂತಾನು ಕರೀಬಹುದಾಗಿರುತ್ತೆ ಅಥವಾ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತಾನು ಕೂಡ ಕರೀತಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಓಕೆ, ಇದರ ಅಂದರೆ ಏನಿದು ಯಾವ ಕಾರಣಕ್ಕೆ ಬೇಕಾಗಿರುತ್ತೆ ಅಂದರೆ ಈಗ ಕಾಮನ್ ಆಗಿ ಅಭ್ಯರ್ಥಿಗಳಿಗೆ ಈಸಿಯಾಗಿ ಅರ್ಥ ಆಗತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ ಅಂದರೆ ಅಭ್ಯರ್ಥಿಗಳಿಗೆ ಒಂದು ಸ್ಕೂಲ್ನಿಂದ ಇನ್ನೊಂದು ಸ್ಕೂಲ್ಗಳಿಗೆ ಅಭ್ಯರ್ಥಿಗಳು ವರ್ಗಾವಣೆ ಆಗ್ತಿರೋದ್ರಿಂದ ಅದು ಅಗತ್ಯ ಇರುತ್ತೆ. ಯಾಕಂದ್ರೆ ಈ ಒಂದು ಸ್ಕೂಲ್ನಲ್ಲಿ ಇಷ್ಟು ದಿನ ಇವರು ಓದಿದ್ರು, ನಂತರದಲ್ಲಿ ಇವಾಗ ಬೇರೆ ಸ್ಕೂಲ್ಗೆ ಹೋಗ್ತಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನು ಅವ್ರು ಏನು ಸ್ಟಡಿ ಮಾಡಿದ್ರು, ಏನು ಎತ್ತ ಕೆಲವೊಂದು ಅಂಶಗಳನ್ನು ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಅದನ್ನ ಬರ್ಕೊಳ್ಳುವಂಥದ್ದು ಇರುತ್ತೆ. ಆ ಒಂದು ಸ್ಕೂಲ್ ಕಡೆಯಿಂದ ಇನ್ನೊಂದು ಸ್ಕೂಲ್ಗೆ ಅದನ್ನ ರವಾನೆ ಮಾಡುವಂಥದ್ದು ಇರುತ್ತೆ ಅಥವಾ ಕೊಡುವಂಥದ್ದು ಇರುತ್ತೆ. ಈ ರೀತಿಯಾಗಿ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ನ ಮಹತ್ವ ಏನಿರುತ್ತೆ, ನಲ್ಲಿ ಇದ್ಯಾಕೆ ಬೇಕು, ಸಿ ಕೂಡ ಕೊಡ್ತಾರಲ್ಲ ಡಿಗ್ರಿ ಕಡೆಯಿಂದ, ಸಿನ ತಗೊಂಡು ಹೋಗ್ತೀವಲ್ಲ ಅಂತ ನಾವು ಅಭ್ಯರ್ಥಿಗಳು ಪ್ರಶ್ನೆ ಬರ್ಬೋದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಇಲ್ಲಿ ಯಾರಿಗೆ ಅಗತ್ಯ ಇರುತ್ತೆ ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕಿರುತ್ತೆ. ಅಭ್ಯರ್ಥಿಗಳು ಎಲ್ಲರಿಗೂ ಕೂಡ ಒಂದು ಅನ್ನು ಅಪ್ಲಿಕೇಶನ್ ಹಾಕಿರೋರಿಗೆ, ಅಡ್ಮಿಷನ್ ಮಾಡ್ತಿರೋರಿಗೆ ಅಥವಾ ಗೌರ್ಮೆಂಟ್ ಸೀಟ್ ಅಂತಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು ಕೂಡ ಇದು ಬೇಕಾಗಿರುತ್ತೆ. ಸೊ ಯಾರಿಗೆ ಅಂತ ಹೇಳಿದರೆ ಅಭ್ಯರ್ಥಿಗಳಿಗೆ ಡಿಗ್ರಿಯಲ್ಲಿ ಅವರು ಓದಿರ್ತಕ್ಕಂಥದ್ದಾಗಿರ್ಬೋದು, ಜಿ ಅಂತ ಮೆಜಾರಿಟಿ ಅಭ್ಯರ್ಥಿಗಳಿಗೆ ಡಿಗ್ರಿ ಬೇಸ್ ಮೇಲೆ ಅಡ್ಮಿಷನ್ ಆಗ್ತಿರ್ತೀರ ಅನ್ಕೊಳ್ಳಿ. ನೀವು ಓದಿರ್ತಕ್ಕಂಥ ಒಂದು ಡಿಗ್ರಿ ಮತ್ತೆ ಎಡ್ ಅಂತ ಇರುತ್ತಲ್ಲ, ಯೂನಿವರ್ಸಿಟಿಗಳು ಬೇರೆ ಬೇರೆ ಬಂದಂಥ ಸಂದರ್ಭದಲ್ಲಿ ಈ ಮೈಗ್ರೇಷನ್ ಸರ್ಟಿಫಿಕೇಟ್ನ ಅಗತ್ಯ ಇರುತ್ತೆ ಅಭ್ಯರ್ಥಿಗಳು. ಅರ್ಥ ಮಾಡ್ಕೊಳ್ಳಿ. ನೀವು ಡಿಗ್ರಿಯಲ್ಲಿ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿದ್ದೀರಾ ಅಂತ ಅನ್ಕೊಳ್ಳಿ, ಡಿಗ್ರಿ ಓದಿರ್ತಕ್ಕಂಥದ್ದು ಮೈಸೂರು ಯೂನಿವರ್ಸಿಟಿ ಆಗಿರುತ್ತೆ. ನಿಮಗೆ ಒಂದು ನಲ್ಲಿ ಸೀಟ್ ಸಿಕ್ಕಿರುವಂಥ ಕಾಲೇಜ್ ಏನಿರುತ್ತಲ್ಲ, ಆ ಒಂದು ಕಾಲೇಜು ಬ್ಯಾಂಗ್ಳೂರು ಯೂನಿವರ್ಸಿಟಿ ಅಥವಾ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಅಥವಾ ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆಗಿರ್ಬೋದು, ಯಾವುದೋ ಒಂದು ಯೂನಿವರ್ಸಿಟಿಗೆ ಸೇರ್ಕೊಂಡಿರ್ತೀರ ಅನ್ಕೊಳ್ಳಿ ಅಭ್ಯರ್ಥಿಗಳು. ಎಕ್ಸಾಂಪಲ್ ಹೇಳ್ತಿರುವಂಥದ್ದು ಡಿಸ್ಟ್ರಿಕ್ಸ್ಗಳು ಅಥವಾ ಯೂನಿವರ್ಸಿಟಿಗಳಿದು. ಸೊ ಒಂದು ಯೂನಿವರ್ಸಿಟಿ ನೀವು ಡಿಗ್ರಿ ಓದಿರುವಂಥ ಯೂನಿವರ್ಸಿಟಿನೇ ಬೇರೆ, ಅಲ್ಲಿ ಸೇರಿರುವಂಥ ಕಾಲೇಜ್ಗೆ ಸಂಬಂಧಪಟ್ಟಂಥ ಯೂನಿವರ್ಸಿಟಿನೇ ಬೇರೆ ಆಗಿದ್ದಂಥ ಸಂದರ್ಭದಲ್ಲಿ ನಿಮಗೆ ಮೈಗ್ರೇಷನ್ ಸರ್ಟಿಫಿಕೇಟ್ನ ಅಗತ್ಯ ಇರುತ್ತೆ. ನೀವು ಮೈಗ್ರೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದ್ರ ಮುಖಾಂತರ ಅದನ್ನು ಕಾಲೇಜ್ಗೆ ಕೊಡಬೇಕಿರುತ್ತೆ. ಆಲ್ಮೋಸ್ಟ್ 1 ತಿಂಗಳ ಸಮಯದಲ್ಲಿ ಇದು ಬರುವಂಥದ್ದು ಇರುತ್ತೆ. ಡಿಪೆಂಡಿಂಗ್ ಯೂನಿವರ್ಸಿಟಿ ಅಂತ ಕೂಡ ಹೇಳ್ಬೋದು. ಸೊ ಕಾಲೇಜವರು ಕೂಡ ನಿಮಗೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ. ಮೈಗ್ರೇಷನ್ ಸರ್ಟಿಫಿಕೇಟ್ನ ಕೊಡಬೇಕು ಅಂತ, ಅದು ಯಾವ ಥರ ಅಪ್ಲೈ ಮಾಡೋದು ಏನೈತೆ ಅಂತ ಕೂಡ ನಾವು ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಸಾಕಷ್ಟು ಅಭ್ಯರ್ಥಿಗಳು ಏನಾದರೂ ಕೇಳಿದಂಥ ಪಕ್ಷದಲ್ಲಿ ಮತ್ತು ಹೆಚ್ಚುವರಿ ಒಂದು ನೀವು ಮಾಹಿತಿನ ಪಡ್ಕೋಬೇಕು ಅಂದ್ರೆ ವೈಯಕ್ತಿಕವಾಗಿ ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಅಂತ ತಿಳಿಸ್ತಾ, ಇದೀಗ ಅಭ್ಯರ್ಥಿಗಳಿಗೆ ಒಂದೊಂದಾಗಿ ಮಾಹಿತಿನ ತಿಳಿಸುವಂಥದ್ದರೆ ಈಗ ಪ್ರಮುಖವಾಗಿ ಅರ್ಥ ಆಯ್ತು ಇವಾಗ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದರೆ ಏನು ಅಂತ. ಅಭ್ಯರ್ಥಿಗಳಿಗೆ ಯೂನಿವರ್ಸಿಟಿ ಚೇಂಜ್ ಇದ್ದಂಥ ಸಂದರ್ಭದಲ್ಲಿ ಇದು ಅಭ್ಯರ್ಥಿಗಳಿಗೆ ಅಗತ್ಯ ಇರುತ್ತೆ. ಓಕೆ, ಈಗ ಜಿ ಮಾಡಿದ್ದೀವಿ, ಜಿ ಯೂನಿವರ್ಸಿಟಿ ಬೇರೆ ಇದೆ, ಎಡ್ ಬೇರೆ ಇದೆ, ಆ ಬೇಸ್ ಅಲ್ಲ, ನಿಮ್ಗೆ ಒಟ್ಟಿನಲ್ಲಿ ಅಭ್ಯರ್ಥಿಗಳಿಗೆ ಯಾವ ಒಂದು ಬೇಸ್ ಮೇಲೆ ಅಡ್ಮಿಷನ್ ಆಗಿರುತ್ತಿರಲ್ಲ, ಸೊ ಅದು ಆಗಿರುತ್ತೆ. ಈಗ ನಿಮಗೆ ಪ್ರೀವಿಯಸ್ ಇಯರಲ್ಲಿ ಬೇರೆ ಮಾಡಿದಿರ ಅಂದರೆ ಅಷ್ಟು ಆಲ್ಮೋಸ್ಟ್ ಜಿ ಮ್ಯಾಟರ್ ಆಗಲ್ಲ, ಇಲ್ಲಿ ಡಿಗ್ರಿನೇ ಮ್ಯಾಟರ್ ಆಗಿರುತ್ತೆ. ಸೊ ಒಂದು ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಡಿಗ್ರಿ ಯೂನಿವರ್ಸಿಟಿ, ಎಡ್ ಯೂನಿವರ್ಸಿಟಿ ಬೇರೆ ಬೇರೆ ಬಂದ ಸಂದರ್ಭದಲ್ಲಿ ಇದು ಅನ್ವಯ ಆಗೋ ಥರ ಆಗಿರುತ್ತೆ. ಅಥವಾ ನಿಮ್ಮ ಕಾಲೇಜಿನವರು ನಿಮಗೆ ಕೇಳ್ತಾರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಅಗತ್ಯ ಇದೆ ಇಲ್ವಾ ಅಂದ್ಬಿಟ್ಟು, ನಿಮಗೆ ಡಿಗ್ರಿ ಯೂನಿವರ್ಸಿಟಿ, ಎಡ್ ಯೂನಿವರ್ಸಿಟಿ ಸೇಮ್ ಇರುವಂಥ ಅಭ್ಯರ್ಥಿಗಳಿಗೆ ಇದು ಅಗತ್ಯ ಇರೋದಿಲ್ಲ, ನೀವು ಹಾಗೆ ಆಗ್ಬೋದು. ಮತ್ತು ಅಡ್ಮಿಷನ್ ಟೈಮಲ್ಲೇ ಮೈಗ್ರೇಷನ್ ಸರ್ಟಿಫಿಕೇಟ್ನ ಕೊಡಬೇಕಂದ್ರೆ ಇಲ್ಲ, ಆ ನಂತರದೂ ಕೂಡ ನಿಮಗೆ ಸಮಯ ಇರುತ್ತೆ, ಕೊಡ್ಬೋದಾಗಿರುತ್ತೆ ಮೈಗ್ರೇಷನ್ ಸರ್ಟಿಫಿಕೇಟ್ ಎಲ್ಲ ಅಪ್ಲೈ ಮಾಡಿ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಬಗ್ಗೆ ಅಷ್ಟು ನಾಲೆಜ್ ಕೂಡ ಇರೋದಿಲ್ಲ, ಗೊತ್ತು ಕೂಡ ಇರೋದಿಲ್ಲ. ಸೊ ಆ ರೀಸನಿಂದ ಅಡ್ಮಿಷನ್ ನಾರ್ಮಲ್ ಆಗಿ ಆಗುತ್ತೆ, ಆ ಸಂದರ್ಭದ ನಂತರದಲ್ಲಿ ಕೊಡಬೇಕಿರುತ್ತೆ. ಬಟ್ ಅಡ್ಮಿಷನ್ ಸಂದರ್ಭದಲ್ಲಿ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಮೈಗ್ರೇಷನ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟ ಮೇಲೆ ಅಭ್ಯರ್ಥಿದು ಕ್ಯಾಂಡಿಡೇಟ್ದು ಅಡ್ಮಿಷನ್ ಕಂಪ್ಲೀಟ್ ಆಗುವಂಥದ್ದು ಇರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಆಲ್ ದಿ ಬೆಸ್ಟ್.